ಬ್ರೇಕ್ನ ನಂತರ ಟಿಪ್ಪು ದೇಶಭಕ್ತನಲ್ಲವೇ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಇತಿಹಾಸ ತಜ್ಞರಾದಂಥ ನರಸಿಂಹಯ್ಯನವರು ಟಿಪ್ಪು ಸುಲ್ತಾನ್ ಶೃಂಗೇರಿ ಮಠಕ್ಕೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಮಾತನಾಡ್ತಾ ಇದ್ರು. ಇದರ ಬಗ್ಗೆ ನಾನು ಚಿದಾನಂದ ಮೂರ್ತಿ ಅವರನ್ನ ಮಾತನಾಡಿಸೋದಕ್ಕೆ ಬಯಸ್ತೀನಿ. ಸರ್, ಟಿಪ್ಪು ಸುಲ್ತಾನ್ ಅಪ್ರತಿಮ ದೇಶಭಕ್ತ ಪುಸ್ತಕದಲ್ಲೂ ಕೂಡ ಟಿಪ್ಪು ಸುಲ್ತಾನ್ ಸ್ವತಃ ಕೈಯಾರೆ ಬರೆದಿರುವಂತಹ ಒಂದು ಪತ್ರದ ಉಲ್ಲೇಖ ಬರುತ್ತೆ. ಆ ಪತ್ರದ ಒಂದು ಭಾಗವನ್ನು ನಾನು ಓದ್ತಾ ಇದ್ದೀನಿ ಇಲ್ಲಿ. ಕಳುಹಿಸಿದ ಪತ್ರಿಕೆಯಿಂದ ಸಕಲಾಭಿಪ್ರಾಯವೂ ತಿಳಿಯಲಾಯಿತು. ಮರಾಠೆಯರ ಕಡೆ ಕುದುರೆಯವರು ಬಂದು ಶೃಂಗೇರಿಯಲ್ಲಿ ಇದ್ದ ಬ್ರಾಹ್ಮಣರು ಮುಂತಾದವರನ್ನು ಬಹಳ ಘಾತಪಾತಗಳ ಮಾಡಿ ಶಾರದಾ ಅಮ್ಮನವರನ್ನು ಕಿತ್ತು ಹಾಕಿ ಮಠದಲ್ಲಿ ಇದ್ದ ಯಾವತ್ತೂ ಸಾಮಾನು ತೆಗೆದುಕೊಂಡು ಹೋದ ಕಾರಣ 4 ಜನ ಶಿಷ್ಯರು ಸಹ ಕಾರಕಳಕ್ಕೆ ಬಂದು ಇರುವುದರಿಂದ ಶಾರದಾ ಅಮ್ಮನವರು ಯುಗಾಂತರದಲ್ಲಿ ಪ್ರತಿಷ್ಠೆಯಾದದ್ದೇ ಹೊರತು ಮತ್ತೊಂದಲ್ಲ. ಈ ದೇವರ ಪ್ರತಿಷ್ಠೆ ಆಗಬೇಕಾದರೆ ಸರ್ಕಾರದಿಂದ ಕುಮ್ಮಕ್ಕು ಆಗಿ ದೇವರ ಪ್ರತಿಷ್ಠೆ ಮಾಡಿಸಿದಲ್ಲಿ ಸೂರ್ಯಚಂದ್ರರು ಉಳ್ಳ ಪರ್ಯಂತರ ಕೀರ್ತಿ ನಿಲ್ಲುತ್ತಾ ಇದ್ದೀತು. ಈ ಬಗೆ ದವಸ ಜೀನಸು ಸಹ ಕೊಡುವ ಹಾಗೆ ಅಪ್ಪಣೆ ಆದಲ್ಲಿ ಸಂತರ್ಪಣೆ ಮಾಡಿಸಿ ಪ್ರತಿಷ್ಠೆ ಮಾಡಿಸುವುದಾಗಿ ಬರೆದು ಇದ್ದದ್ದು ಸರಿಯಷ್ಟೇ. ಅಂಥ ಸ್ಥಳಕ್ಕೆ ಈಗ ದ್ರೋಹಿತನ ಮಾಡಿದ ಮೇಲೆ ಕಲಿಯುಗದಲ್ಲಿ ಮಾಡಿದ್ದನ್ನು ತ್ವರೆಯಿಂದಲೇ ಅವರು ಅನುಭವಿಸಬೇಕಾದೀತು. ಗುರುದ್ರೋಹ ಮಾಡಿದಕ್ಕೆ ವಂಶನಾಶ ಆಗುವುದರಲ್ಲಿ ಸಂದೇಹವಿಲ್ಲ. ಈ ತುಂಟ ಜನರು ಪ್ರಜೆಗಳು ಮುಂತಾದವರಿಗೆ ಸಂಕಟ ಪಡಿಸುವವರು ನೀವು ಪ್ರತ್ಯಕ್ಷ ನೋಡಿಯೇ ಇದ್ದೀರಿ. ಇದಕ್ಕೆ ಇವರು ಯಾವ ಪ್ರಕಾರದ ಕ್ಷೀಣಗತಿಯಾಗಬೇಕೋ ಆ ಮೇರೆಗೆ ಆಶೀರ್ವಾದ ಮಾಡುವುದು. ಇಂಥದ್ದೊಂದು ಪತ್ರವನ್ನು ಟಿಪ್ಪು ಸುಲ್ತಾನ್ ಅದಮ್ಯವಾದ ಗೌರವ ಇಲ್ಲದ ಹೊರತು ಬರೆದಿರೋದಕ್ಕೆ ಸಾಧ್ಯ ಇಲ್ಲ. ಇದೆಂಥವ್ರಿಗಾದರೂ ನಂಬಿಕೆ ಬರುತ್ತೆ ಸರ್. ಯಾಕೆ ಟಿಪ್ಪು ಸುಲ್ತಾನ್ ಶೃಂಗೇರಿ ಮಠದ ಬಗ್ಗೆ, ಶೃಂಗೇರಿ ಶ್ರೀಗಳ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿದ್ದ? ಯಾಕೆ ಇಷ್ಟೊಂದು ದಾನದತ್ತಿಗಳನ್ನು ಮಾಡ್ದ? ಹಾಗಿದ್ರೆ ಆತ ಒಂದು ವೇಳೆ ಹಿಂದೂ ವಿರೋಧಿ ಆಗಿದ್ರೆ? ಚಿದಾನಂದ ಮೂರ್ತಿ ಸರ್. ಟಿಪ್ಪು ಶೃಂಗೇರಿ ಮಠಕ್ಕೆ ಬರೆದಂತಹ ಪತ್ರವನ್ನು ನಾನು ಪ್ರಕಟ ಮಾಡಿದ್ದೇನೆ. ಅಲ್ಲಿ ಎಲ್ಲ ದಾಖಲೆಗಳನ್ನು ತರಿಸಿದ್ದೇನೆ. ಇದು ಒಬ್ಬ 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 ಅಪ್ರಾಮಾಣಿಕ ದೇವಸ್ಥಾನಕ್ಕೆ ದತ್ತಿ ಬಿಟ್ಟುಕೊಟ್ಟ ತಕ್ಷಣ ಅವನು ಭಕ್ತನಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅನೇಕ ಜನ ಶ್ರೀಮಂತರು ದತ್ತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಅವನು ಬರೆದಿರುವ ಪತ್ರ ಇದೆಯಲ್ಲ, ಅವನು ಬರೆದ ಪತ್ರಗಳಲ್ಲಿ ಹಿಂದೂಗಳನ್ನು ಕೊಲ್ಲಬೇಕು ಅನ್ನುವ ಆದೇಶ ಇದೆ. ಅಷ್ಟೇ ಅಲ್ಲ, ಅವನ ಮಗ ಹಿಸ್ ಹೈನೆಸ್ ದಿ ಹೈನೆಸ್ ಪ್ರಿನ್ಸ್ ಗುಲಾಮ್ ಮೊಹಮ್ಮದ್ ಎಂಬಾತ, ಅವನು ಟಿಪ್ಪುವಿನ ಕೊನೆಯ ಪುತ್ರ. ಅವನು ಬರೆದಿರುವ ಪತ್ರಗಳಲ್ಲಿ, ಅವನು ಬರೆದಿರುವ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಒಂದು ಮಾತಿದೆ. ಅವನು ಟಿಪ್ಪು ತನ್ನ ರಾಜ್ಯದ ಎಲ್ಲ ದೇವಾಲಯಗಳನ್ನು, ಶ್ರೀರಂಗಪಟ್ಟಣ ಮತ್ತು ಮೇಲುಕೋಟೆ 2 ದೇವಾಲಯ ಹೊರತುಪಡಿಸಿ ಎಲ್ಲ ದೇವಾಲಯಗಳನ್ನು ನಾಶಪಡಿಸಲಿಕ್ಕೆ ಅವನು ಆದೇಶ ಹೊರಡಿಸ್ತಾ ಅಂತ ಹೇಳಿ. ಎಲ್ಲ ದೇವಾಲಯಗಳನ್ನು ನಾಶಪಡಿಸ್ತೇ ಇರಬಹುದು, ಆದರೆ ಸ್ಪಷ್ಟವಾಗಿ ಇಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಿ, ಈ ಚಿತ್ರ ನೋಡಿ. ಇದು ಶ್ರೀರಂಗಪಟ್ಟಣದಲ್ಲಿ ಅವನು ಟಿಪ್ಪು ಕಟ್ಟಿಸಿದ ಮಸೀದಿ. ಆ ಮಸೀದಿಯ ಕೆಳಭಾಗದಲ್ಲಿ ಹಿಂದೂ ದೇವಾಲಯದ ಶಿಲ್ಪ ಇದೆ ಸ್ಪಷ್ಟವಾಗಿ. ಇಂಥದ್ದು ಅನೇಕ ಆಧಾರಗಳಿವೆ. ಹೀಗಿರುವಾಗ ಟಿಪ್ಪು ಸ್ಪಷ್ಟವಾಗಿ ಒಬ್ಬ ಕ್ರೂರಿ, ಮತಾಂಧ, ಖಂಡಿತವಾಗಿಯೂ ದೇಶಭಕ್ತ ಅಲ್ಲ. ನಾವು ಟಿಪ್ಪುವಿಂದ ಕಲಿಬೇಕಾದ ಅಂತ ಹೇಳಿದ್ರೆ ಕ್ರೌರ್ಯವನ್ನು ಬಿಡಬೇಕು. ನಾವು ಕ್ರೌರ್ಯವನ್ನು ಬಿಡಬೇಕು. ಇದೊಂದು ಪಾಠ. ಕ್ರೌರ್ಯವನ್ನು ಬಿಟ್ಟರೆ ಮತ್ತು ಒಂದು ಮಾತನ್ನು ಹೇಳ್ತೇನೆ. ಬ್ರಿಟಿಷರು ಟಿಪ್ಪುವನ್ನು ಕೊಲ್ಲದೇ ಇದ್ದಿದ್ದರೆ ಇಡೀ ದಕ್ಷಿಣ ಭಾರತದ ಇಸ್ಲಾಮೀಕರಣವಾಗ್ತಾಯಿತ್ತು. ಹೀಗಿರುವಾಗ ನಾನು ಈ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದೇನೆ, ಮೂಲ ದಾಖಲೆಗಳಲ್ಲಿ ಹುದುಗಿದ್ದ ಟಿಪ್ಪು ಅಂಥೇಳಿ. ಎಲ್ಲ ದಾಖಲೆಗಳನ್ನು ಕೊಟ್ಟು ಬರೆದಿದ್ದೇನೆ. ಇದನ್ನು ದಯವಿಟ್ಟು ಗಮನಿಸಬೇಕು. ನಾನು ಈ ಬಗ್ಗೆ ಈ ಟಿ ವಿ ಮೂಲಕ ಎಲ್ಲವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲವನ್ನು ಹೇಳಿದ್ದೇನೆ. ನನ್ನ ಸ್ಪಷ್ಟವಾದ ಅಭಿಪ್ರಾಯ ಈಗಾಗಲೇ ಹೇಳಿದ್ದೇನೆ ನಾನು. ಚಿದಾನಂದ ಮೂರ್ತಿಗಳೇ, ಬ್ರಿಟಿಷರು ಟಿಪ್ಪುವನ್ನು ಕೊಂದಿರದಿದ್ದರೆ ದಕ್ಷಿಣ ಭಾರತದಲ್ಲಿ ಹಿಂದೂಗಳೆಲ್ಲರೂ ಸರ್ವನಾಶ ಆಗಿ ಹೋಗ್ತಾ ಇದ್ರು ಅನ್ನುವಂಥ ಹೇಳಿಕೆ ಬಹುಶಃ ಈ ಜನಾಂಗವನ್ನು ಬಹಳ ಸಂದಿಗ್ಧಕ್ಕೆ ಸಿಲುಕಿಸುತ್ತೆ. ಇದು ಸ್ವಲ್ಪ ಉತ್ಪ್ರೇಕ್ಷೆ ಹೇಳಿಕೆ ಅಂತ ಅನ್ಸೋದಿಲ್ವಾ ತಮಗೆ? ಸ್ವಲ್ಪ ಒಂದು ನಿಮಿಷ ಇರಿ, ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದು. ಟಿಪ್ಪು ಏನಾದರೂ ಗೆದ್ದಿದ್ದರೆ, ಟಿಪ್ಪು ಏನಾದರೂ ಬ್ರಿಟಿಷರನ್ನ ಸೋಲಿಸಿದ್ದರೆ ಆ ಪ್ರದೇಶ ಇದೆಯಲ್ಲ, ಏನಾಗ್ತಾ ಹೇಳೋಕ್ಕಾಗ್ತಾ ಇರಲಿಲ್ಲ. ಅವನು ಮಾಡಿದಂಥ ಅನ್ಯಾಯಗಳು ಶ್ರೀರಂಗಪಟ್ಟಣ, ಮಂಡ್ಯ, ಮೈಸೂರು ಪ್ರದೇಶದಲ್ಲಿ ಅಲ್ಲ. ಅವನು ಮಾಡಿದ್ದು ಹೆಚ್ಚಾಗಿ ಕೊಡಗಿನಲ್ಲಿ ಮತ್ತು ಕೇರಳದಲ್ಲಿ. ಯಾಕಂದರೆ ದೂರದಲ್ಲಿ ಅವನು ಅನೇಕ ಮಾಡಿದ.
ನೀವು ಗಮನಿಸಬೇಕು, ಇವತ್ತಿಗೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಚಾಮುಂಡಿ ಗರ್ಭಗುಡಿಯ ಹಿಂಭಾಗದಲ್ಲಿ ಏನು ದಂಡಿನ ಮಾರಮ್ಮ ಅಂತ ಇದೆ. ಆ ದಂಡಿನ ಮಾರಮ್ಮ ಯಾರು ಅಂತ ಹೇಳಿದರೆ ಟಿಪ್ಪು ಭಗ್ನ ಮಾಡಿದಂಥ ಒಂದು ವಿಗ್ರಹ. ನಾವು ದೂರ ಹೋಗಬೇಕಾಗಿಲ್ಲ, ಇಲ್ಲೇ ಟಿಪ್ಪು ಅರಮನೆಯಲ್ಲೇ ಬೆಂಗಳೂರಿನಲ್ಲಿ ಅರಮನೆ ಇದೆ. ಆ ಟಿಪ್ಪು ಅರಮನೆ ಆವರಣದಲ್ಲಿ ಭಗ್ನ ಗಣಪತಿ ದೇವಾಲಯ ಇದೆ, ಭಗ್ನ ವಿಗ್ರಹ ಇದೆ. ಆದರೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಕೂಡ ಇದೆ. ಆದ್ರಿಂದ ಆಂಜನೇಯ ಭಗ್ನಗೊಂಡಿರೋದಕ್ಕೆ ಕಾರಣ ಒಬ್ಬರು ಹಿರಿಯರು ಮಾತಾಡ್ತಿದ್ದಾರೆ, ಒಬ್ಬೊಬ್ಬರಾಗಿ ಪ್ರಶ್ನೆ ಕೇಳೋಣ. ಅವರು ಹೆಚ್ಚು ಲಂಬಿಸ್ತಾ ಇದ್ದಾರೆ. ಚಿದಾನಂದ ಮೂರ್ತಿಗಳ ನರಸಿಂಹಯ್ಯನವರು ಮಾತನಾಡ್ತಾ ಇದ್ದಾರೆ. ಈಗ ಟಿಪ್ಪು ಸುಲ್ತಾನನ್ನು ಬ್ರಿಟಿಷರು ಕೊಂದಿದೇ ಇದ್ದಿದ್ದರೆ ದಕ್ಷಿಣ ಭಾರತ ಇಡೀ ಹಿಂದೂಗಳು ಸರ್ವನಾಶ ಆಗ್ತಾನಂತ ಉತ್ಪ್ರೇಕ್ಷ ಎಕ್ಸಾಜರೇಷನ್ ಮಾತು. ಒಂದು ಮಾತು ಹೇಳ್ತೀನಿ, ಸನ್ಮಾನ್ಯ ಚಿದಾನಂದ ಮೂರ್ತಿಗಳು ನೇರವಾಗಿ ಇತಿಹಾಸವನ್ನು ಅಧ್ಯಯನ ಮಾಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಇತಿಹಾಸದ ವಿದ್ಯಾರ್ಥಿಯಾಗಿ MA ಮಾಡಿ ಆಮೇಲೆ 36 ವರ್ಷ ಇತಿಹಾಸದಲ್ಲಿ ಪಾಠ ಮಾಡಿರೋದು. ಎರಡನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನು ಸೋಲಿಸಿ 1784ರಲ್ಲಿ ಮಂಗಳೂರು ಒಪ್ಪಂದ ಆಯಿತು. ಬ್ರಿಟಿಷರು ಇಡೀ ಪ್ರಪಂಚದ ದೊಡ್ಡ ಸಾಮ್ರಾಜ್ಯ ಆದವರಿಗೆ ಅವಮಾನ ಆಗಿ ಏನಾದರೂ ಆಗಲಿ ಟಿಪ್ಪುಗೆ ಪಾಠ ಕಳಿಸ್ಬೇಕು ಅಂತ ಹೇಳಿ ಅವ್ರ ಮೇಲೆ ಕಾರ್ನ್ವಾಲಿಸ್ ಅನ್ನೋನು ಗವರ್ನರ್ ಜನರಲ್ ಆಗಿ ಬಂದ ಮೇಲೆ ಅವನು ಇಲ್ಲಿನ ಹೈದರಾಬಾದ್ ನೈಜಾಮನನ್ನು ಸೇರಿಸ್ಕೊಂಡು ಮರಾಠರನ್ನು ಸೇರಿಸ್ಕೊಂಡು, ಮರಾಠರ 5 ಭಾಗಗಳಿತ್ತು: ಗಾಯಕ್ವಾಡ್ ಆಫ್ ಬರೋಡಾ, ಹೋಲ್ಕರ್ಸ್ ಆಫ್ ಇಂಡೋರ್, ಸಿಂಧಿಯಾಸ್ ಆಫ್ ಗ್ವಾಲಿಯರ್, ಇವ್ರನ್ನೆಲ್ಲ ಸೇರಿಸ್ಕೊಂಡು ಟಿಪ್ಪು ಮೇಲೆ ಯುದ್ಧಕ್ಕೆ ಬಂದು 1781 ಮೇನಲ್ಲಿ 3ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪುವನ್ನು ಸೋಲಿಸ್ತಾರೆ. ನೀವೊಂದು ಮಾತು ಹೇಳಿದ್ರಿ, ಟಿಪ್ಪು ಆ ಸಂದರ್ಭದಲ್ಲಿ 3,30,00,000 ಕೊಡಬೇಕಾಯಿತು, ಅರ್ಧ ದುಡ್ಡು ಕೊಟ್ಟರು. ಇನ್ನು ಅರ್ಧ ದುಡ್ಡನ್ನು 1 ವರ್ಷದಲ್ಲಿ ಕೊಡಬೇಕಂತ ಹೇಳಿ ಇಬ್ಬರು ಮಕ್ಕಳನ್ನು ಪೂರ್ತಿ ಹೇಳ್ತೀನಿ. ಅದಾದಮೇಲೆ ವೆಲ್ಲೆಸ್ಲಿ ಅನ್ನೋನು ಗವರ್ನರ್ ಜನರಲ್ ಆಗಿ ಬಂದು ಒಂದು ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದರು, ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡರಿ ಅಲಯನ್ಸ್ ಟ್ರೀಟಿ. ವಾಟ್ ಈಸ್ ಇಟ್? ಸಬ್ಸಿಡರಿ ಅಲಯನ್ಸ್ ಟ್ರೀಟಿನಲ್ಲಿ ಏನು ಹೇಳಿದರು, ಯಾರು ಆ ಟ್ರೀಟಿಯನ್ನು ಒಪ್ಕೊಳ್ತಾರೆ ದೇ ವಿಲ್ ಬಿ ಸಬಾರ್ಡಿನೇಟ್ ಟು ದಿ ಬ್ರಿಟಿಷ್ ಗವರ್ನಮೆಂಟ್. ಇವರು ನಾಮಕಾವಸ್ಥೆ ರಾಜರಾಗಿರ್ಬೋದು, ಅವರ ಸೈನ್ಯದ ನೇತೃತ್ವವೆಲ್ಲ ಬ್ರಿಟಿಷ್ ರೆಸಿಡೆಂಟ್ ನೋಡ್ಕೊಳ್ಳೋರು, ಸಂಬಳ ಮಾತ್ರ ನೇಟಿವ್ ರೂಲರ್ಸ್ ಕೊಡಬೇಕಾಗಿತ್ತು. ಅದನ್ನು ಒಪ್ಕೊಳ್ಳೋದಾದರೆ ನೀನು ಮುಂದೆ ರಾಜನಾಗಿರ್ಬೋದು. ಹೈದರಾಬಾದ್ ನೈಜಾಮ್ ಒಪ್ಕೊಂಡ, ಬೇರೆ ರಾಜರೆಲ್ಲ ಒಪ್ಕೊಂಡು, ಅವನು ಅಪ್ರತಿಮ ದೇಶಭಕ್ತನಾಗಿದ್ದರಿಂದ. ಒಂದು ನಿಮಿಷ, ಅಪ್ರತಿಮ ಸ್ವಾಭಿಮಾನಿ ಅಂತ ಅನ್ಬೋದು ಸರ್. ದೇಶಭಕ್ತಕ್ಕೂ ಸ್ವಾಭಿಮಾನಕ್ಕೂ ವ್ಯತ್ಯಾಸ ಇದೆ. ಅಲ್ಲಲ್ಲ, ದೇಶಭಕ್ತ ಒಂದು ನಿಮಿಷ ಚರ್ಚೆಯ ಆರಂಭದಲ್ಲಿ ನರಸಿಂಹಯ್ಯನವರೇ, ಚರ್ಚೆಯ ಆರಂಭದಲ್ಲಿ ನಮಗೆ ಬ್ರಿಟಿಷರ ಗುಲಾಮರಾಗಿದ್ರಲ್ಲ ಅವರನ್ನ ದೇಶಭಕ್ತರು ಅಂತೀರಾ? ಅಬ್ರಾಮ್ ಸರ್ ಬ್ರಿಟಿಷರನ್ನು ಹೋರಾಟ ಮಾಡಿ ಹೋಗ್ಬೇಕಂದ್ರಲ್ಲ ಅವರು ದೇಶಭಕ್ತರಲ್ಲ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಟ್ಟರಲ್ಲ ಅವರು ದೇಶದ್ರೋಹಿಗಳು. ದೇಶದ್ರೋಹಿಗಳು ಅರ್ಥ ಮಾಡ್ಕೊಂಡು ದಯವಿಟ್ಟು ಕೂಡ ಇತಿಹಾಸದಲ್ಲಿ ಹೇಳ್ತಾ ಇಲ್ಲ. ತಾಳ್ಮೆ ಇಲ್ಲ ಅಂದ್ರೆ ತಾಳ್ಮೆನ ಗಳಿಸ್ಕೊಳ್ಳಿ. ಗೊತ್ತಾಯ್ತಾ? ಪ್ರತಿಯೊಂದಕ್ಕೂ ಕೂಗಾಡೋದಲ್ಲ, ನಮಗೂ ಕೂಗಾಡೋದಕ್ಕೆ ಬಂದಿರೋರು. ಗೊತ್ತಾಯ್ತಾ?
ನೀವು ಅರ್ಥ ಮಾಡ್ಕೋಬೇಕು. ನೀವು ಇನ್ನೊಬ್ರು ಹೇಳೋದನ್ನ ಕೇಳಬೇಕು, ಕೇಳಕ್ಕಾಗ್ಲಿಲ್ಲ ಅಂದ್ರೆ ಹೋಗ್ಬೇಕು. ನಾವು ಪ್ರಜೆಗಳು ತಿಳುವಳಿಕೆ ಬುದ್ಧಿ ಇಲ್ದಿರ ಮಾತಾಡಿದ್ರೆ ಏನೇನೋ ಮಾತಾಡ್ತೀರಾ ನೀವು. ಈಗ ಅಜಿತ್ ಅವರೇ ಒಂದೇ ಒಂದು ಈಗ ಪ್ರಶ್ನೆ ಮಾಡಬಾರದು ಅಂತ ಹೇಳುವ ಡಿಕ್ಟೇಟರ್ ನಾವು ಹೇಳ್ತಾ ಇದೀವಿ. ಹೇಳಿದೆ ಸತ್ಯ, ನಾನು ಹೇಳಿದೆ ಸತ್ಯ, ನಾನು ಹೇಳಿದೆ ಇತಿಹಾಸ, ನಾನು ಇತಿಹಾಸ ಪ್ರಶ್ನೆ ಮಾಡೋ ಹಕ್ಕೇ ಇಲ್ಲ. ಅದೇ ಸತ್ಯ ಅದನ್ನೆಲ್ಲ ಹೇಳ್ಕೊಂಡು ನೀಗ ಹೇಳಿದ್ರಲ್ಲ ಚರ್ಚೆ ಮಾಡೋಣ, ಚರ್ಚೆ ಮಾಡೋಣ. ಕೇಳಬೇಕು, ಕೇಳೋದೇನ ಅಂತ ಯಾರು ನೀವೇ ಉದ್ರೇಕ ಆಗಿಲ್ಲ ಅವ್ರ ಮೇಲೆ ಬಿದ್ದುಬಿಟ್ರ ನೀವೇ ಉದ್ರೇಕ ಆಗಿರೋದು ಸಾಧ್ಯವೇ ಇಲ್ಲ. ಅದೇ ನಮ್ಮ ಮೈಸೂರು ನಮ್ಮ ಕೊಡಗಿನಲ್ಲಿ ಆದ ದೌರ್ಜನ್ಯ ಬಗ್ಗೆ ನೀವು ಏನು ಗೊತ್ತು? ನೀವು ಮೈಸೂರು ದಯವಿಟ್ಟು ನಮ್ಮ ಎಲ್ಲಾ ಪ್ಯಾನಲಿಸ್ಟ್ಗಳಲ್ಲಿ ಒಂದು ಮನವಿ ಮಾಡಿಕೊಳ್ತಾ ಇರುವಂತದ್ದು ಇತಿಹಾಸದ ಒಂದು ಪ್ರಮುಖ ಅಧ್ಯಾಯದ ವಿಷಯದ ಬಗ್ಗೆ ತಜ್ಞರೆಲ್ಲ ಸೇರ್ಕೊಂಡು ಚರ್ಚೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಗಲಾಟೆಗಳು ಖಂಡಿತವಾಗಿಯೂ ಅಪೇಕ್ಷಣೀಯವಲ್ಲ. ನರಸಿಂಹಯ್ಯನವರು ಏನೇನು ಹೇಳಿದ್ರಲ್ಲ, 3 ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಟಿಪ್ಪು ಸುಲ್ತಾನ್ ಎದುರಿಸಿದ ರೀತಿ ಆತನ ಶೌರ್ಯಕ್ಕೆ ಶಬಾಷ್ಗಿರಿ ಕೊಡಬೇಕಾದಂಥದ್ದೇ, ಆತನ ಸ್ವಾಭಿಮಾನಕ್ಕೆ ಬ್ರಿಟಿಷರ ಎದುರಿಗೆ ಆತ ಮಣಿಲಿಲ್ಲ. ಆದರೆ ಚರ್ಚೆಯಲ್ಲಿರುವಂತಹ ವಿಷಯ, ಪುಸ್ತಕಗಳಲ್ಲಿರುವಂತಹ ವಿಷಯ ಮತ್ತು ವಿವಾದವಾಗಿರುವಂತಹ ವಿಷಯ, ಆತ ಕೊಡವರನ್ನು ಸರಿಯಾಗಿ ನಡೆಸಿಕೊಳ್ಳಲಿಲ್ಲ, ಬಹುಸಂಖ್ಯಾತ ಹಿಂದೂಗಳನ್ನು ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಅನ್ನುವಂಥದ್ದು. ಆ ವಿಷಯದ ಚರ್ಚೆಯನ್ನು ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್ ಸರ್. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಈ ಚರ್ಚೆನ ಮುಂದುವರಿಸ್ತೀವಿ.